ಜ್ಞಾನವ್ಯಾಪಿಯಲ್ಲಿ ಪೂಜೆ ನೆರವೇರಿಸುವುದಕ್ಕೆ ಹಿಂದೂಗಳಿಗೆ ಅವಕಾಶವನ್ನ ಕಲ್ಪಿಸಲಾಗಿದೆ. ಪೂಜೆಗೆ ಅನುಮತಿಯನ್ನ ವಾರಾಣಸಿಯ ಜಿಲ್ಲಾ ಕೋರ್ಟ್ ಈಗ ಕರುಣಿಸ್ತಾ ಇರುವುದು. ಇಲ್ಲಿವರೆಗೆ ಕಾನೂನು ಕಟ್ಲೆ ಅಂತ ಓಡಾಡಿದ್ದಾಯ್ತು. ಈಗ ಜ್ಞಾನವ್ಯಾಪಿ ಆವರಣದಲ್ಲಿರುವ ಶಿವ ಮಂದಿರದಲ್ಲಿ ಪೂಜೆಗೆ ಅನುಮತಿಯನ್ನ ಅಲ್ಲಿನ ಕೋರ್ಟ್ ಕೊಡ್ತಾ ಇದೆ. ವಾರಾಣಸಿ ಜಿಲ್ಲಾ ಕೋರ್ಟ್ ಅವಕಾಶವನ್ನು ಮಾಡಿಕೊಡ್ತಾ ಇರೋದು. ಮಸೀದಿ ಆವರಣದಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಈಗ ಅವಕಾಶ ಮಾಡಿಕೊಡಲಾಗ್ತಾ ಇದೆ. 7 ದಿನಗಳಲ್ಲಿ ಪೂಜೆ ಸಲ್ಲಿಸುವುದಕ್ಕೆ ಅರ್ಚಕರಿಗೆ ಅವಕಾಶವನ್ನು ಕೊಡಲಾಗುತ್ತೆ. ನ್ಯಾಯಾಲಯ ಈ ಆದೇಶವನ್ನು ಕೊಡ್ತಾ ಇದೆ. ಇತ್ತೀಚೆಗೆ ರಿಪೋರ್ಟ್ ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ಏನೇನನ್ನ ಅಲ್ಲಿ ಕಂಡು ಹಿಡಿದಿದೆ ಅಥವಾ ಏನೇನು ಸಿಕ್ಕಿವೆ ಎಕ್ಸ್ಕವೇಷನ್ ಸಂದರ್ಭದಲ್ಲಿ ಅಥವಾ ಸ್ಟಡಿಯ ಸಂದರ್ಭದಲ್ಲಿ ಆ ರಿಪೋರ್ಟ್ ನ ಬಹಿರಂಗಗೊಳಿಸಬೇಕು ಅನ್ನೋ ಆದೇಶವನ್ನು ಕೊಟ್ಟಿತ್ತು ಕೋರ್ಟ್. ಅದಾದ ಬಳಿಕ ಅಲ್ಲಿರುವ ಇನ್ಸ್ಕ್ರಿಪ್ಷನ್ಸ್ ಅಥವಾ ಕೆತ್ತನೆಗಳು, ಬೇರೆ ಬೇರೆ ಶಾಸನಗಳು, ಕನ್ನಡ ಭಾಷೆಯಲ್ಲಿರುವ ಶಾಸನ, 4-5 ಭಾಷೆಗಳಲ್ಲಿ ಶಾಸನ ಇದೆ, ಇದೆಲ್ಲವೂ ಸಿಕ್ಕಿದೆ. ಈಗ ಇನ್ಯಾವುದೇ ಡೌಟ್ಗಳು ಉಳ್ಕೊಂಡಿಲ್ಲ ಅನ್ನೋ ಹಂತಕ್ಕೆ ಈ ಪ್ರಕರಣ ಬಂದಿದೆ. ಈಗ ವಾರಾಣಸಿ ಜಿಲ್ಲಾ ಕೋರ್ಟ್ ಪೂಜೆಗೆ ಅನುಮತಿಯನ್ನ ಕರುಣಿಸಿದೆ. ಜ್ಞಾನವ್ಯಾಪಿ ಆವರಣದಲ್ಲಿರುವ ಶಿವಲಿಂಗಕ್ಕೆ ಪೂಜೆಯನ್ನ ಸಲ್ಲಿಸುವುದಕ್ಕೆ ಅವಕಾಶ ಕೊಡಲಾಗ್ತಾ ಇದೆ. 1 ವಾರದ ಒಳಗೆ ಪೂಜೆಗೆ ಅವಕಾಶವನ್ನ ಕೊಟ್ಟು ಬಿಡಬೇಕು. ಇದನ್ನ ಜಿಲ್ಲಾ ಕೋರ್ಟ್ ಸೂಚಿಸಿರುವುದು. ಹಿಂದೂಗಳಿಗೆ ಪೂಜೆಯ ಹಕ್ಕನ್ನ ಈಗ ಮರುಸ್ಥಾಪಿಸಿದೆ. ಇಷ್ಟು ವರ್ಷಗಳ ಕಾಲ ಅದಕ್ಕಾಗಿ ಹೋರಾಟ ನಡೀತಾ ಇತ್ತು. ಈಗ ಕೊನೆಗೂ ಸೈಂಟಿಫಿಕಲಿ ಏನೇನಾಗಬೇಕು ಅದೆಲ್ಲವೂ ಆಗಿದೆ. ಕಾನೂನಿನ ಚೌಕಟ್ಟಿನಲ್ಲೇನೆ ಇದು ಶಿವ ಮಂದಿರ, ಪೂಜೆ ಮಾಡಿ ಪೂಜೆಗೆ ಅವಕಾಶ ಕೊಡಿ ಅಂತ ಜಿಲ್ಲಾ ಕೋರ್ಟ್ ಹೇಳಿರೋದು. ನೋಡಿ, ನೀವಲ್ಲಿ ವಿಂಡೋದಲ್ಲಿ ಗಮನಿಸ್ತಿದ್ದೀರಿ, ಅಲ್ಲಿ ಏನೇನಿದೆ ಅಂತ, ಏನೇನ ಕಂಡು ಹಿಡಿದಿದ್ದಾರೆ ಅಂತ. ASI ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾ ನಿಮ್ಮ ಗಮನಕ್ಕೆ ತರೋದು ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೇನು ಕೋರ್ಟ್ ಅಂತಿಮ ನಿರ್ಣಯವನ್ನು ಕೊಡುವ ಮುನ್ನ ASI ಏನೇನನ್ನ ಕಂಡಿಡಿದಿದೆ, ಎಕ್ಸ್ಕವೇಷನ್ ಅಲ್ಲಿ ಏನೇನು ಸಿಕ್ಕಿದೆ, ಪುರಾವೆಗಳು ಏನು, ಇದೆಲ್ಲವನ್ನು ಕೊಡಬೇಕಾಗಿ ಬಂದಿತ್ತು, ಕೊಟ್ಟಿತ್ತು ಕೂಡ. ಇಲ್ಲಿ ಜ್ಞಾನವ್ಯಾಪಿ ಅಂತ ಬಂದಾಗ ಈ ಲಿಂಗ ಎಷ್ಟು ವರ್ಷ ಹಳತ್ತು, ಕಾರ್ಬನ್ ಡೇಟಿಂಗ್ ಅದಾಗಬೇಕು, ಒಂದು ಸೈಂಟಿಫಿಕ್ ಪ್ರೊಸೀಜರ್ ಅದು. ಅದರ ಮೇಲ್ಮೈಯನ್ನ ಪರಿಶೀಲಿಸುವಂತಹ ಕೆಲಸ, ಅದಕ್ಕೆ ಯಾವುದೇ ತೊಂದರೆ ಮಾಡದ ಹಾಗೆ ಎಷ್ಟು ವರ್ಷ ಹಳತ್ತಿದು ಅನ್ನೋದನ್ನ ಕಂಡು ಹಿಡಿಯುವ ವೈಜ್ಞಾನಿಕ ವಿಧಾನ ಇದು. ಆ ವಿಧಾನದಂತೆ ಈಗ ನಿಮಗೆ ಮಸೀದಿಯನ್ನು ಯಾವಾಗ ಕಟ್ಟಲಾಗಿತ್ತು, ಅಲ್ಲಿ ಬಳಸಿರುವಂತಹ ವಸ್ತುಗಳು ಯಾವ್ಯಾವು, ಮರುಬಳಕೆ ಆಗಿದ್ದಾವೆ ಅನ್ನೋದಕ್ಕೆ ಪ್ರೂಫ್ ಸಿಕ್ಕಿದೆ. ಅಂದ್ರೆ ಈಗ ಒಂದು 7,000 ವರ್ಷನೋ ಇನ್ನೆಷ್ಟೋ ವರ್ಷಗಳ ಹಳತ್ತು ಒಂದು ಆಬ್ಜೆಕ್ಟ್ ಇದೆ ಅಂತ ಅಂದ್ಕೊಳ್ಳಿ, ಅದನ್ನ ಬಳಸಿ ಮರು ನಿರ್ಮಾಣ ಮಾಡಿದ್ರೆ ಅದು ಗೊತ್ತಾಗ್ಬಿಡುತ್ತಲ್ಲಿ ಅಂತ ಅದು ರಿಪೋರ್ಟ್ನಲ್ಲಿತ್ತು. ಇದೇ ವಿಷಯದ ಬಗ್ಗೆ ಡೀಟೇಲ್ಸ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ವಿಕ್ರಮ್ ಕುಮಾರ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ವಿಕ್ರಮ್, ಕೋರ್ಟ್ನ ಅಬ್ಸರ್ವೇಷನ್ ಡೆಫಿನೆಟ್ಲಿ ದೊಡ್ಡ ಮಟ್ಟದ ಜಯ ಅನ್ನಬಹುದು. ವಾರದಲ್ಲಿ ಪೂಜೆ ಸ್ಟಾರ್ಟ್ ಆಗಿಬಿಡುತ್ತೆ, ದೊಡ್ಡ ಖುಷಿಯ ಬೆಳವಣಿಗೆ. ಅಫ್ಕೋರ್ಸ್, ಅಂದ್ರೆ ಹಿಂದೂಗಳಿಗೆ ಸಂದಂತಹ ಜಯ ಈ ಜ್ಞಾನಪಿ ಮಸೀದಿ ವಿಚಾರವಾಗಿ ಈ ಹಿಂದೆಯಿಂದನೂ ಕೂಡ ಗಮನಿಸ್ತಾ ಬಂದ್ರೆ ಯಾವೆಲ್ಲ ಬೆಳವಣಿಗೆಗಳಾಯ್ತು ಅಂತ ನೋಡಿದ್ರೆ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ಗೆ ಈ ಒಂದು ಸರ್ವೆಯನ್ನ ಮಾಡೋದಕ್ಕೋಸ್ಕರ ಕೋರ್ಟ್ ಒಂದು ನಿರ್ದೇಶನವನ್ನು ನೀಡಿತು. ಅದಾದ ಬಳಿಕ ಸುಮಾರು 800ಕ್ಕೂ ಹೆಚ್ಚು ಪುಟಗಳ ಸರ್ವೆ ರಿಪೋರ್ಟ್ ಅನ್ನ ASI ಸಲ್ಲಿಕೆ ಮಾಡಿತು. ಅದು ಮಹತ್ತರವಾಗಿರ್ತಕ್ಕಂಥದ್ದು. ಆ ಸರ್ವೆನಲ್ಲಿ ನೀಟಾಗಿರ್ತಕ್ಕಂಥ ಸರ್ವೆಯನ್ನ ಮಾಡಿ ಇಲ್ಲಿ ಇಂಥ ಭಾಗಗಳಲ್ಲಿ ಈ ರೀತಿಯಾಗಿ ಇತ್ತು, ಕನ್ನಡ ಶಾಸನಗಳಾಗಿರ್ಬೋದು ಅಥವಾ ತಮಿಳು ಶಾಸನಗಳಾಗಿರ್ಬೋದು ಅಥವಾ ಶಿವಲಿಂಗ ಆಗಿರ್ಬೋದು, ನಂದಿ ಆಗಿರ್ಬೋದು, ಈ ರೀತಿಯ ಅಂತ ಎಲ್ಲಾ ಅಂಶಗಳು ಕೂಡ ಇತ್ತು ಅಂತ ಹೇಳಿ ವಿತ್ ಪ್ರೂಫ್ ಸಮೇತ ಕೋರ್ಟ್ಗೆ ಸಬ್ಮಿಟ್ ಮಾಡುವಂತ ಕೆಲಸವನ್ನ ಆರ್ಕಿಯಾಲಜಿಕಲ್ ಸರ್ವೆ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಮಾಡಿತ್ತು. ಸೊ ಇದನ್ನೆಲ್ಲ ಅಬ್ಸರ್ವ್ ಮಾಡಿರ್ತಕ್ಕಂತ ಪೀಠ ಇದೀಗ ಮತ್ತೆ ಅಂದ್ರೆ ಇವತ್ತಿನ ಇನ್ನೊಂದು ವಾರದ ಒಳಗಾಗಿ ಈ ಒಂದು ಜಾಗ ಏನಿರ್ತಕ್ಕಂಥದ್ದು ಇಲ್ಲಿ ಹಿಂದೂಗಳು ಪೂಜೆಯನ್ನ ಸಲ್ಲಿಸಬಹುದು ಅನ್ನೋ ಒಂದು ನಿರ್ದೇಶನ ನೀಡಿರ್ತಕ್ಕಂಥದ್ದು. ಎಸ್ಪೆಷಲಿ ಬೇಸ್ಮೆಂಟ್ ಅಂದ್ರೆ ನೆಲಮಾಳಿಗೆ ಅಂತ ಏನ್ ಕರಿತೀವಿ, ಈ ಒಂದು ಜಾಗ ಇರ್ತಕ್ಕಂಥದ್ದು, ಆ ಒಂದು ಭಾಗದಲ್ಲಿ ಪೂಜೆಯನ್ನ ಸಲ್ಲಿಸಬಹುದು ಹಿಂದೂಗಳು ಅನ್ನೋ ಒಂದು ಆದೇಶವನ್ನ ನೀಡಿರ್ತಕ್ಕಂಥದ್ದು. ಅಂದ್ರೆ ಮೊದಲಿಂದನೂ ಒಂದಿಷ್ಟು ಆ ಡೆವಲಪ್ಮೆಂಟ್ ಗಳನ್ನ ಗಮನಿಸ್ತಾ ಬಂದ್ರೆ ಖಂಡಿತವಾಗಿ ಹೌದು, ಇಲ್ಲಿ ಇದ್ದಿರ್ತಕ್ಕಂಥದ್ದು ದೇವಸ್ಥಾನದ ಒಡೆದೇನೆ ಮಸೀದಿಯನ್ನ ಕಟ್ಟಲಾಗಿತ್ತು ಅಂತೇಳಿ ಆ ಒಂದು ಏನ್ ಪುರಾತತ್ವ ಇಲಾಖೆ ನೀಡಿರ್ತಕ್ಕಂಥ ಸರ್ವೆ ರಿಪೋರ್ಟ್ ಅಲ್ಲಿ ಖಂಡಿತವಾಗಿ ಗೊತ್ತಾಗಿತ್ತು. ಸೊ ಅದೇ ನಿಟ್ಟಿನಲ್ಲಿ ಮುಂದಿನ ಕ್ರಮಗಳು ಏನೇನನ್ನ ತೆಗೆದುಕೊಳ್ಬೇಕು ಆ ನಿಟ್ಟಿನಲ್ಲಿ ಕೋರ್ಟ್ ತೆಗೆದುಕೊಂಡಿರ್ತಕ್ಕಂಥದ್ದು. ಮತ್ತೆ ಇನ್ನೊಂದು ವಿಶೇಷ ಅಂತಂದ್ರೆ ಇಲ್ಲಿ ಪೂಜೆಗೆ ಅವಕಾಶ ಸಿಕ್ಕಿರ್ತಕ್ಕಂಥದ್ದು ಬಹಳ ಮಹತ್ತರವಾಗಿರ್ತಕ್ಕಂಥದ್ದು. ಆ ಒಂದು ಪುಣ್ಯ ಭೂಮಿ ಪವಿತ್ರವಾಗಿರ್ತಕ್ಕಂಥ ಜಾಗದಲ್ಲಿ बहुत ऐतिहासिक ऑर्डर है और जो एक सरकार ने अपनी पावर का दुरुपयोग करते हुए हिंदू समाज की पूजा पाठ रोकी थी, आज कोर्ट ने उसको अपनी कलम से रेक्टिफाई किया है और वहां पे पूजा पाठ के आदेश दिए। रोकने का कोई लिखित आदेश नहीं था, रोकने का कोई लिखित आदेश नहीं था। आज भी कोई रिटर्न ऑर्डर किसी भी गवर्नमेंट के पास नहीं है कि वहां पे पूजा पाठ कैसे रोकी गई। तो अब माना जाए कि स्वामित्व के अधिकार के ये पहला चरण है। ये बिल्कुल पहला चरण है और बहुत जल्दी लीगल केस हम पूरा करेंगे और केस जीतेंगे। तो इसके बाद अगला लक्ष्य वजू खाने का सर्वे है। वजू खाने का सर्वे जिसके लिए सुप्रीम कोर्ट में सुनवाई होगी।
सुनवाई होगी। तो इस ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.